ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಮ್ಮಾಸ್ ಮ್ಯಾಜಿಕ್ ಪಾಟ್. ಇವತ್ತು ಹೆಸರು ಕಾಳು ಕೋಸೆಲೆ ಹಾಕಿ ಬಸ್ಸಾರು ಮಾಡೋದು ನೋಡ್ಕೊಳ್ಳೋಣ. ಅದಕ್ಕೆ ಇಂಗ್ರೀಡಿಯೆಂಟ್ಸು ಮುಕ್ಕಾಲು ಕಪ್ಪಷ್ಟು ಹೆಸರು ಕಾಳು, ಒಂದು ದೊಡ್ಡ ಕಪ್ಪಷ್ಟು ಎಲೆಕೋಸು ತೊಗೊಂಡಿದ್ದೀನಿ. ಮತ್ತು ಇದು ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು. ಮತ್ತು ಇದು ಕೂಡ ರುಬ್ಕೊಳ್ಳೋದಕ್ಕೆ ಬೇಯಿಸೋವಾಗ ಇದು ಎರಡೂ ಹಾಕಬೇಕು, ಈರುಳ್ಳಿನೂ ಟೊಮೆಟೊ. ಇದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಹೆಸರು ಕಾಳು ಪಲ್ಯ ಮಾಡ್ತೀವಲ್ಲ, ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ನಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಹೆಸರು ಕಾಳು ಬೇಯೋದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಹಾಕ್ಕೊಳ್ಳೋಣ. ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಈಗ ಒಂದು ಸಲ ಕುಕ್ಕರ್ನಲ್ಲಿ ಹೆಸರು ಕಾಳು ಹಾಕ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಒಂದು ಈರುಳ್ಳಿ, ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿಟ್ಕೊಂಡಿರೋ ಕೋಸೆಲೆನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ವಿಸಿಲ್ ಕೂಗಿಸ್ಕೊಬೇಕು. ಈಗ ಉಪ್ಪು ಹಾಕ್ಕೊಳ್ಳೋಣ. ಈಗ ಕುಕ್ಕರು ಮುಚ್ಚಿಬಿಟ್ಟು ಒಂದು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಈಗ ಹೆಸರು ಕಾಳು ಕೋಸೆಲ್ಲ ಬೆಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ಳೋಣ. ವಿಸಿಲೆಲ್ಲ ಹೋಗಿದೆ ನೋಡಿ, ಈ ಥರ ಬೆಂದಿದೆ. ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಆವಾಗಲೇ ನೋಡಿಸಿದ್ನಲ್ಲ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲನೂ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ರುಬ್ಕೊಬೇಕು. ಈಗ ಈರುಳ್ಳಿನೂ ಟೊಮೆಟೊ ಹಾಕ್ಕೊಳ್ಳೋಣ. ಇದು ಗ್ರೈಂಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೆಟೊ ರುಬ್ಕೊಂಡಾದ್ಮೇಲೆ ಇದಕ್ಕೆ 2 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ಳೋಣ. ಮತ್ತು ನಾನು ಹೆಸರು ಕಾಳು ತೆಗೆದಿಟ್ಕೊಂಡಿದ್ದೆ ರುಬ್ಕೊಳ್ಳೋದಕ್ಕೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವು ಏನು ಖಾರ ರುಬ್ಕೊಂಡಿದ್ವು ಅದನ್ನು ಹಾಕ್ಕೊಳ್ಳೋಣ. ಜಾರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ಇದು ಈ ಥರ ತಿರುಗಿಸ್ಕೊಂಡು ಇದು ಕುದಿಯಕ್ಕೆ ಬಿಡೋಣ. ಇದೊಂದು ಕುದಿ ಬರಲಿ. ಇದಕ್ಕೆ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾವು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ, ಹುಣಸೆಹಣ್ಣು ರಸ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಬಸ್ಸಾರು ಈ ಥರ ಇದ್ದರೆ ರಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಸಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ತುಪ್ಪ, ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು ಸೊಪ್ಪು. ಇದನ್ನು ಸಾರು ಒಳಗಡೆ ಹಾಕ್ಕೊಳ್ಳೋಣ. ಒಗ್ಗರಣೆನ
ಬಸ್ಸಾರು ರೆಡಿಯಾಗಿದೆ. ಈಗ ಹೆಸರು ಕಾಳು ಕ್ಯಾಬೇಜ್ ಇದೆಯಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊಬೇಕು. ಬಸ್ದಿಟ್ಕೊಂಡಿದ್ವಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊಬೇಕು ಪಲ್ಯ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ನಾವು ಏನು ಬಸ್ತಿಟ್ಕೊಂಡಿದ್ವು ಪಲ್ಯಕ್ಕೆ ಅದನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ಹೆಸರು ಕಾಳನ್ನು ಕ್ಯಾಬೇಜ್, ಹೆಸರು ಕಾಳನ್ನು ಎಲ್ಲ ಕೊಟ್ಟು ಹಾಕ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ಸಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕೆ ಅಲ್ಲ, ರಾಗಿ ಮುದ್ದೆ ಮಾಡಿಕೊಂಡು ಸಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಪಲ್ಯ ಇದು ಹೆಸರು ಕಾಳು ಕ್ಯಾಬೇಜ್ ಹಾಕಿರೋ ಪಲ್ಯ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಮಾಡಿಕೊಂಡು ತಿಂದು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.